Hey guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಟ್ ನನಗೆ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ನನಗೆ ಹಂಗೆ ಒಂದು ಲೈಕ್ ಕೊಡಿ, ಏನಾಗಲ್ಲ. ಓಕೆ, ಮೊದಲನೇ ಅಪ್ಡೇಟು ಯಶಸ್ವಿ ಜಾಯ್ಸ್ವಾಲ್ ಬಗ್ಗೆ ಮಿಚೆಲ್ ಸ್ಟಾರ್ಕ್ ಮಾತಾಡಿದ್ದಾರೆ. ಆಫ್ಟರ್ ದಟ್ ಫಸ್ಟ್ ಟೆಸ್ಟು ಅಲ್ಲೊಂದು ಸ್ವಲ್ಪ ಕಾನ್ವರ್ಸೇಷನ್ ಆಯಿತು. ಒಂಥರ ಫನ್ನಿಯಾಗಿನೇ ತೊಗೊಂಡಿದ್ರು ಮಿಚೆಲ್ ಸ್ಟಾರ್ಕ್, ಅಂತ ಅಗ್ರೆಸಿವ್ ಆಗಿ ಏನು ತೊಗೊಂಡಿರಲಿಲ್ಲ. ಏನೋ ಹುಡುಗ ಮಾತಾಡ್ತಾನೆ ಮಾತಾಡಿನ ಥರ ತಗೊಂಡಿದ್ರು. ಬಾಲೆಲ್ಲ ಸ್ಲೋ ಆಗಿ ಗೊತ್ತಾಗಲ್ಲ ಗುರು, ನೀನು ಬರ್ತಾನೆ ಇಲ್ಲ ಬಾಲ್ ಜೋರಾಗೆ ಏನೋ ಥರ ಫಸ್ಟ್ ಮ್ಯಾಚಲ್ಲಿ ಮಾತಾಡಿದ್ರು. ಬಟ್ ಇವತ್ತಿನ ಮ್ಯಾಚಲ್ಲಿ ಮೊದಲನೇ ಬಾಲಲ್ಲೇ ಔಟ್ ಮಾಡಿದ್ರು, ಡಕ್ಔಟ್ ಮಾಡೋ ಥರ ಮಾಡಿದ್ರು. ಯಶಸ್ವಿ ಜಾಯ್ಸ್ವಾಲ್ ಬಗ್ಗೆ ಮಿಚೆಲ್ ಸ್ಟಾರ್ಕ್ ಅವರು ಮಾತಾಡಿದರೆ, ಯಶಸ್ವಿ ಜಾಯ್ಸ್ವಾಲ್ ವಿಲ್ ಪ್ಲೇ ಅ ಲಾಟ್ ಆಫ್ ಕ್ರಿಕೆಟ್ ಫಾರ್ ಇಂಡಿಯಾ ಆ್ಯಂಡ್ ವಿಲ್ ಬಿ ಹೈಲಿ ಸಕ್ಸಸ್ಫುಲ್ ಅಂತ ಹೇಳಿದರೆ. ಸೊ ಒಬ್ಬರು ಒಂಥರ ಫನ್ನಿಯಾಗೇ ಡಿಗ್ರೇಡ್ ಮಾಡೋ ಥರ ಮಾತಾಡಿದ್ರು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಮೇಲೆ. ಅದೇ ಮಿಚೆಲ್ ಸ್ಟಾರ್ಕ್ನ ಸ್ವಲ್ಪ ಡಿಗ್ರೇಡ್ ಮಾಡೋ ಥರ ಮಾತಾಡಿದ್ರು. ಅದೇ ಇವರೇ ಜಾಯ್ಸ್ವಾಲ್ ಅವ್ರನ್ನೇ. ಸೊ ಇವ್ರಿಗೆ ಒಂಥರ ನೋಡಿ ಪಾಸಿಟಿವ್ ಆಗಿ ಮಾತಾಡ್ತಿಲ್ಲ ಮಿಚೆಲ್ ಸ್ಟಾರ್ಕು. ಸೊ ಇದನ್ನು ಒಂಥರ ಫ್ರೆಂಡ್ಲಿ ಆಗಿ ತಗೊಂಡಿದ್ದಾರಲ್ಲ, ಇದನ್ನ ಮೆಚ್ಕೋಬೇಕು ಮಿಚೆಲ್ ಸ್ಟಾರ್ಕ್ ಅವರಿಂದ. ಅಪ್ಡೇಟ್ ಬಿಟ್ಟು ರಾಜಸ್ಥಾನ್ ರಾಯಲ್ಸ್ 1.10 ಕೋಟಿ ಕೊಟ್ಬಿಟ್ಟು ತಗೊಂಡ್ರಲ್ಲ ಒಬ್ರು ಪ್ಲೇಯರ್ನ, 13 ಕೋಟಿ ಕೊಟ್ಬಿಟ್ಟು ವೈಭವ್ ಸೂರ್ಯವಂಶಿ ಅಂತ ತಗೊಂಡಿದ್ದಾರೆ. ಇವ್ರನ್ನ ಆಡಿಸ್ದಿಲ್ವ ನಮ್ಗೆ ಇನ್ನೂ ಕ್ವಶನ್ ಎಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ತಲೆಯಲ್ಲಿ ಪಕ್ಕ ಆಡ್ತಾರೆ, ಇವರು ಶೋರಾಗಿ ಆಡ್ತಾರೆ ಲೆವೆಲಲ್ಲಿ ಅಂತ ಇನ್ನೂ ಅಂದ್ಕೊಂಡಿಲ್ಲ. ಬಟ್ ಇವರು ರೀಸೆಂಟಾಗಿ ಆಗಿರೋವಂಥ ಏಷ್ಯಾ ಕಪ್ ಮ್ಯಾಚಲ್ಲಿ, ಅಂಡರ್-19 ಏಷ್ಯಾ ಕಪ್ ಮ್ಯಾಚಲ್ಲಿ 24 ಬಾಲಲ್ಲಿ 50 ಹೊಡೆದಿದ್ದಾರೆ ಗುರು. ಏನಿದು ಒಂದು ಮ್ಯಾಚ್ ಮಾತ್ರ ಚೆನ್ನಾಗಿ ಆಡಿದ್ದಾರೆ, ಬೇರೆ ಮ್ಯಾಚಲ್ಲೆಲ್ಲ ಬೇಗ ಔಟ್ ಆಗಿಲ್ವಾ, ಬೇರೆ ಮ್ಯಾಚೆಲ್ಲ ಟುಕು ಆಡಿಲ್ವಾ, ನೋಡಿದ್ವಿ ಸಾಕಿ ರಾಮ. ಏನು ಒಂದು ಮ್ಯಾಚ್ ಆಡ್ಬಿಟ್ರು ಅಂತ ಏನು ಬಂದ್ಬಿಟ್ಟು ಅಲ್ಲಿ ಏನು ಪ್ರೊಜೆಕ್ಷನ್ ಹೈಲೈಟು ಹೆವಿ ದೊಡ್ಡದಾಗಿ ಹಿಂಗೆ ಯಾರಸ್ತಿಲ್ಲ ಮೇಲ್ಗಡೆಗೆ ಇವನ್ನ ಅಂತ ಕೇಳ್ಬೋದು ನೀವು. ಹೌದು, ಒಂದು ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ 24 ಬಾಲಿ 50 ಹೊಡೆದಿದ್ದಾರೆ. ಕೆಪಬಿಲಿಟಿ ಇದೆ, ಬಟ್ ಎಲ್ಲ ಮ್ಯಾಚ್ ಕನ್ಸಿಸ್ಟೆಂಟಾಗಿ ಕೆಪಬಿಲಿಟಿ ಇದೆಯಾ ಅದು ಗೊತ್ತಿಲ್ಲ. IPL ಅಂತ ಸ್ಟ್ಯಾಂಡರ್ಡ್ಸಲ್ಲಿ ಆಡೋವಂಥ ಕೇಪಬಿಲಿಟಿ ಇದೆಯಾ ಅದು ಗೊತ್ತಿಲ್ಲ. ಅದು ಟೆಸ್ಟ್ ಆಗಬೇಕು ಅಂದರೆ ಅವ್ರು IPL ಆಡಬೇಕು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗೆ ಸಿಕ್ಕಾಪಟ್ಟೆ ಅಮೌಂಟ್ನ ಕೊಟ್ಟಿದ್ದಾರೆ. ಆ ಏಜಲ್ಲಿ 1.10 CR ಅಂತಂದರೆ ನಾವೆಲ್ಲ ಅಲ್ಲಿ ನೆಟ್ಟಿಗಲ್ಲಿ ಚಡಿ ಆ ಕಡೆಗೆ ಬಂದಿರಲಿಲ್ಲ ನೆಟ್ಟಿಗೆ ಆ ಏಜಲ್ಲಿ. ನೋಡಿ 1.10 CR ತಗೊಂಡಿದ್ದಾರೆ ಇವರು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಇನ್ ಕೇಸ್ ಅವಕಾಶ ಸಿಕ್ತು ಅಂತಂದರೆ ವೈಭವ್ ಸೂರ್ಯವಂಶಿಗೆ. ಅಪ್ಡೇಟ್ ನಂಬರ್ 3, ವರ್ಲ್ಡ್ ರೆಕಾರ್ಡ್ ಅಲರ್ಟ್. 181.6 km/h ಅಲ್ಲಿ ಬೌಲಿಂಗ್ ಮಾಡಿರೋದು ಇವತ್ತು ನಮ್ಮ ಸಿರಾಜ್ ಅಣ್ಣ. ಇದು ನಿಜಾನಾ? ಸ್ವಲ್ಪ ಜನ ಕೇಳ್ತಾ ಇದ್ದೀರಾ, ಇದು ನಿಜಾನಾ ಸುಳ್ಳ, ಏನಾಗಿದೆ, ಎರರ್ ಆಗಿದೆಯಾ ಅಂತ ಕೇಳ್ತಾರೆ. ಹೌದು, ಇದು ಎರರ್ ಆಗಿದೆ, ಇದು ವರ್ಲ್ಡ್ ರೆಕಾರ್ಡ್ ಆಗಿಲ್ಲ, ಜಸ್ಟ್ ಸ್ಪೀಡೋಮೀಟರ್ ಎರರ್ ಆಗಿದೆ. 181 km ಹಾಕಬೇಕು ಅಂತಂದರೆ ಸುಮ್ಮನೆನಾಗರು. ವರ್ಲ್ಡ್ ರೆಕಾರ್ಡ್ ಇನ್ನೂ ಬೀಟ್ ಮಾಡೋಕ್ಕಾಗಿಲ್ಲ ಈ ವರ್ಷ. ಅದನ್ನು ಶೋಯಬ್ ಅಖ್ತರ್ ಅವ್ರದ್ದು 161 ಪಾಯಿಂಟ್ ಸಮೋಟ್ ಏನೋ ಇದೆ ಅವ್ರದ್ದು ಹೈಯೆಸ್ಟ್ ರೆಕಾರ್ಡು. ಸೊ 160 180 ಇದು ಹಾಕೋಕ್ಕಾದ್ರೂ ಸಾಧ್ಯನೋ ಅಂತ ಅನಿಸುತ್ತೆ. ಅದು ಸಿರಾಜ್ ಭಾಯ್ ಹಾಕೋಕ್ಕಾದ್ರೂ ಸಾಧ್ಯನೋ ಅಂತ ಅನಿಸುತ್ತೆ. ಇದು ಆಗಿಲ್ಲ, ಇದು ಸ್ಪೀಡೋಮೀಟರ್ ಎರರ್ ಆಗಿದೆ ಅಷ್ಟೇ. ಎಲ್ಲ ಶಾಕ್ ಆಗೋಗ್ಬಿಟ್ಟಿರ್ತೀರ. ಹಂಗೆ ನೋಡೋಕ್ರೆ ಭುವನೇಶ್ವರ್ ಕುಮಾರ್ದು ಒಂದು ಸಲ ಆಗಿದ್ದಿದ್ದಾರೆ 190+ km/h ಅಂತ ಆ ಥರನೂ ಬಂದಿತ್ತು. ಸ್ಪೀಡೋಮೀಟರ್ ಎರರ್ ಈ ಥರ ಆಗ್ತಾ ಇರ್ತವೆ. ಒಂದೊಂದು ಟೈಮು ರಾಂಗ್ ಮಿಸ್ಇನ್ಫಾರ್ಮೇಷನ್ ಎಲ್ಲ ತೋರಿಸ್ತಾ ಇರ್ತವೆ. ಹಂಗೆ ನೋಡೋಕೋರೆ ಇವತ್ತು ಮಾರ್ನಸ್ ಲಬೂಷನ್ ಅವ್ರ ಜೊತೆಗೆ ಒಂದು ಸ್ವಲ್ಪ ಕ್ಲಾಶ್ ಆಯಿತು. ಸಿರಾಜ್ ಅಣ್ಣ ಅವ್ರದ್ದು ಓಡ್ಬಂದು ಅವ್ನು ಅಜ್ಜಿ ಅಂತ ಆಗೋಕ್ಕೆ ರೆಡಿ ಆಗಿದ್ರು. ಮಾರ್ನಸ್ ಲಬೂಷನ್ ಅವರು ನಿಲ್ಸಮ್ಮ ಸ್ವಲ್ಪ ನನಗೇನೋ ಆಗ್ತೈತಿ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನಿಲ್ಸಿದ್ರು. ಬಟ್ ಆ ಬಾಲಿನ ಬಿಡಲಿಲ್ಲ, ಅವ್ರು ಹಂಗೇನೇ ಬಾಲ್ ಮಾಡಿದ್ರು. ಹೆಸರು ಒಂಥರ ಫ್ರಸ್ಟ್ರೇಷನ್ ಕಿತ್ತಿ ಹೆಸರು ಬಾಲ್ನ ಬಂದ್ಬಿಟ್ಟು ಆ ಬಾಲ್ಗೆಲ್ಲ 181 ಪಾಯಿಂಟ್ ಸಮೋಟ್ ಬಂದಿರೋದು ಬೇರೆ ಬಾಲಿಗೆ. ಬಟ್ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಅಂತ ಇವತ್ತು ಸಿರಾಜ್ ಅಣ್ಣ ಕಾಣಿಸ್ತಾ ಇದ್ರು. ಆ ಮಾರ್ನಸ್ ಲಬೂಷನ್ ಮತ್ತು ಸಿರಾಜ್ ಒಂಥರ ಎಕ್ಸ್ಚೇಂಜ್ ಆಫ್ ವರ್ಡ್ಸು ಕೂಡ ಅಲ್ಲಿ ಸ್ವಲ್ಪ ಆಯಿತು. ಸಿರಾಜ್ ಅಣ್ಣ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಡಿದ್ರು. ಅವರಿಬ್ಬರ ಎನ್ಕೌಂಟರ್ ನೋಡೋದಕ್ಕೆ ಚೆನ್ನಾಗಿತ್ತು. ಒಂಥರ ನೋಡಿ, ಇದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಂತಂದ್ರೆ ಇದೆಲ್ಲ ಇರಲೇಬೇಕು, ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಥರ ನಾವು. ಅಪ್ಡೇಟ್ ನಂಬರ್ 4, ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಇಂಡಿಯಾ ವಿಲ್ ಪ್ಲೇ ಇನ್ ದುಬೈ ಅಂತೆ ಆ್ಯಂಡ್ ಫಸ್ಟ್ ಸೆಮಿಫೈನಲ್ಸ್ ಆ್ಯಂಡ್ ಫೈನಲ್ ವಿಲ್ ಬಿ ಪ್ಲೇಡ್ ಇನ್ ದುಬೈ ಅಂತ. ಇನ್ ಕೇಸ್ ಇಂಡಿಯಾ ಕ್ವಾಲಿಫೈ ಆಯಿತು ಅಂತಂದರೆ ಲಾಹೋರ್ ವಿಲ್ ಬಿ ಇನ್ ಬ್ಯಾಕಪ್ ಅಂತ. ಇನ್ ಕೇಸ್ ಇಂಡಿಯಾ ಕ್ವಾಲಿಫೈ ಆಗಿಲ್ಲ ಅಂದರೆ ಫೈನಲ್ಸ್ನ ಲಾಹೋರಲ್ಲಿ ನಡೆಸ್ತಾರಂತೆ. ಆ್ಯಂಡ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇನ್ ನ್ಯೂಟ್ರಲ್ ಕಂಟ್ರಿ. ಅಂದರೆ ನ್ಯೂಟ್ರಲ್ ಕಂಟ್ರಿ ಅಂತಂದರೆ ಪಾಕಿಸ್ತಾನ ಹೋಗ್ತಾ ಇಲ್ಲ, ನ್ಯೂಟ್ರಲ್ ಕಂಟ್ರಿಲಿ ಆಗುತ್ತೆ. ಬಂದ್ಬಿಟ್ಟು UAE ಆಡಿರಿ ಅಂತ, ದುಬೈ ಎಲ್ಲ ಅಲ್ಲಿ ಇಲ್ಲಿ ಎಲ್ಲರೂ ಆಡ್ಕೊಳ್ರಿ ಅಂತ ಹೇಳ್ತಾರೆ. ಇನ್ನೂ ಫಿಕ್ಸ್ ಆಗಿಲ್ಲ, ಸ್ಕೆಡ್ಯೂಲ್ ಇನ್ನೂ ಫಿಕ್ಸ್ ಆಗಿಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಯಾವ ವೆನ್ಯೂಲ್ ಆಗುತ್ತೆ ಅಂತ. ಆ್ಯಂಡ್ ನೋ ಅಡಿಷ್ನಲ್ ಕಾಂಪನ್ಸೇಷನ್ ಆ್ಯಂಡ್ ರೆವೆನ್ಯೂ ಫಾರ್ PCB. ಇವ್ರು ಇದನ್ನು ರಿಕ್ವೆಸ್ಟ್ ಮಾಡಿದ್ರು, ನಮಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿದ್ರು ಅಂತ ಸ್ವಲ್ಪ ಭಿಕ್ಷೆ ಬೇಡಿದ್ರು. ನಮಗೆ ದುಡ್ಡು ಕೊಡಿ ಸ್ವಲ್ಪ ಹೈಬ್ರಿಡ್ ಮಾಡೋಲ್ಲ ಆಗೋದಕ್ಕೆ ಅದು ಇದು ಅಂತೆಲ್ಲ ಕೇಳಿದರು. ಆ್ಯಂಡ್ ನೋ ಅಡಿಷ್ನಲ್ ಕಾಂಪನ್ಸೇಷನ್ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಬಟ್ ಇವ್ರಿಗೆ ಸಿಗಬೇಕಾಗಿರೋಂಥ ಕಾಂಪನ್ಸೇಷನ್ ಅಂತೂ ಸಿಗುತ್ತೆ. ಆಮೇಲೆ ನೋ ಟ್ರೈ ಸೀರೀಸ್ ವಿತ್ ಇಂಡಿಯಾ, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಆಸ್ಟ್ರೇಲಿಯಾ ಜೊತೆಗೆ ಟ್ರೈ ಸೀರೀಸ್ ಆಗುತ್ತಂತೆ, ಇಂಡಿಯಾ ಆಸ್ಟ್ರೇಲಿಯಾ ಪಾಕಿಸ್ತಾನ್.
ಇಂಗ್ಲೆಂಡ್ ಜೊತೆಗೆ ಆಗುತ್ತಂತೆ, ಬೇರೆ ನೇಷನ್ ಜೊತೆಗೆ ಆಗುತ್ತಂತೆ, ಮೂರು ಕಂಟ್ರಿ ಶ್ರೀಲಂಕಾ ಜೊತೆಗೆ ಆಗುತ್ತಂತೆ. ಅಂತೆ ಪಂತೆ ಕಂತೆಗಳೆಲ್ಲ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದೋ, ಆಲ್ಮೋಸ್ಟ್ ಒಂದು ವರ್ಷದಿಂದ ಸೌಂಡ್ ಮಾಡ್ತಾ ಇದ್ದೋ. ಟ್ರೈ ಸೀರೀಸ್ ರಿಲೇಟೆಡು ಆ್ಯಂಡ್ ಟ್ರೈ ಸೀರೀಸ್ಗೆ BCCI ಒಪ್ಕೊಂಡಿಲ್ವಂತೆ. ಯಾವುದೇ ಟ್ರೈ ಸೀರೀಸ್ ಈ ಸೀರೀಸ್ ಎಲ್ಲ ಆಗೋದಿಲ್ವಂತೆ ಗುರು. ಅಪ್ಡೇಟ್ ನಂಬರ್ 5, ಸಂಜಯ್ ಮಂಜ್ರೇಕರ್ ಅವರು ಮಾತಾಡಿದರೆ ವಿರಾಟ್ ಕೊಹ್ಲಿಗೆ ವೀಕ್ನೆಸ್ ಇದೆ, ಈ ರೀಜನಲ್ಲಿ ವೀಕ್ನೆಸ್ ಇದೆ ಅಂತ ಮಾತಾಡಿದ್ದಾರೆ. ಯಾವ ರೀಜನಲ್ಲಿ? ಔಟ್ಸೈಡ್ ಆಫ್ ಆಡಬೇಕಾದ್ರೆ ವೀಕ್ನೆಸ್ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ನೋಡಿ, ಫಸ್ಟ್ ಟೆಸ್ಟ್ ಮ್ಯಾಚಲ್ಲೂ ಅಷ್ಟೇ, ಫಸ್ಟ್ ಇನ್ನಿಂಗ್ಸಲ್ಲಿ ಅದೇ ಥರ ಔಟ್ ಆದರು. ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ಅದೇ ಥರ ಸಿಮಿಲರ್ ಡಿಸ್ಮಿಸಲ್ ಗುರು. ಅದೇ ಥರ ಒಂಥರ ತಪ್ಪದೇ ಇಲ್ಲ, ಮಿಸ್ಸೇ ಇಲ್ಲ, ಅದೇ ಥರ ಡಿಸ್ಮಿಸಲ್ ಆಗಿರೋದು. ಸೊ ವೀಕ್ನೆಸ್ ಇದೆಯಾ ಅಂತ ಕೇಳಿದ್ರೆ ಎರಡೂ ಮ್ಯಾಚಲ್ಲೂ ಅದೇ ಥರ ಡಿಸ್ಮಿಸ್ ಆಗಿರೋದು ನೋಡ್ತಂದ್ರೆ ಆಬ್ವಿಯಸ್ಲಿ ವೀಕ್ನೆಸ್ ಅಂತ ಖಂಡಿತ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರು ಈ ಥರ ಟ್ವೀಟ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. 48ಗೆ ಏನಕ್ಕೆ ಡ್ರಾಪ್ ಆಗಿದೆ ಅವರ ಒಂದು ಆವ್ರೇಜ್ ಅಂತಂದರೆ ಇದೇ ಮೇಯ್ನ್ ರೀಸನು. ಅವರಿಗೆ ಔಟ್ಸೈಡ್ ಆಫಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ, ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು, ಅದನ್ನು ಚೇಂಜ್ ಮಾಡ್ಕೋಬೇಕು, ಆ ಶಾಟ್ನ ಬೇರೆ ಥರ ಆಡೋದಕ್ಕೆ ಪ್ರಯತ್ನ ಪಡಬೇಕು. ಕ್ಲೂಲೆಸ್ ಆಗಿ ಆಡ್ತು ಅಂತಂದರೆ ಇದೇ ಥರನೇ ಆಗೋದು ಅನ್ನೋ ಥರ ಹೇಳಿದ್ದಾರೆ. ಹೌದು, 2 ಸಲ ಇವ್ರು ಔಟ್ ಆದಾಗಲೂ ಕೂಡ ಆ ಥರ ಕ್ಲೂಲೆಸ್ ಶಾಟ್ ಥರನೇ ಕಾಣಿಸ್ತು. ಒಂಥರ ಹೊಡಿಲ್ಲ ಬೇಡವಾ, ಏನು ಮಾಡಲಿ ಆ ಶಾಟ್ನ ಅನ್ನೋ ಥರನೇ ಒಂಥರ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಒಂಥರ ಸ್ಪಿಡ್ ಸೆಕೆಂಡ್ಸ್ ಇರುತ್ತೆ. ಆ ಸ್ಪಿಡ್ ಸೆಕೆಂಡ್ಸಲ್ಲಿ ಯೋಚನೆ ಮಾಡೋಕ್ಕಾಗದೇ ಇರೋಂಥ ಶಾಟ್ ಥರ ಇತ್ತು ಆ 2 ಶಾಟ್ನೂ ಕೂಡ. ನಿಮಗೇನು ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಓಕೆ, ಇದಿಷ್ಟು ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಗುರು. ಬಾ.